ಅವ್ರದ್ದು ಸುದೀಪ್ದು ನಮ್ದು ತೆಗೆದ್ರೆ 8-10 ವರ್ಷ ಕೋರ್ಟ್ ಕೂಡ ಡ್ರೈವರ್ಸ್ ಆದ್ರಲ್ಲ ಹಂಗಾಗುತ್ತೆ. ಈಗ ಗಂಡ ಹೆಂಡ್ತಿಗೆ ಆಗಲ್ಲ ಅಂತ ಗೊತ್ತಾಗ್ಬಿಡ್ತು ಈಗ ನಮಗೆ. ಸುಮ್ಮನೆ ಆಗ್ಬಿಡ್ಬೇಕು. ಯಾಕೆ ಗುದ್ದಾಡಿದ್ರಿ ಗಂಡ ಹೆಂಡ್ತಿ ಅಂದರೆ ಅವರು ಹಿಮಾಲಯ ಪರ್ವತದ ಎತ್ತರಕ್ಕೆ ಹೋಗಿದ್ರೆ ನಾವು ಜೋಗ್ ಫಾಲ್ಸ್ನಾಗಿದ್ದೀವಿ. ನಮ್ಗೆ ದುಡ್ಡು ಕೊಟ್ಬಿಡಿ ವಾಪಸ್ಸು, ಬಡ್ಡಿ ಬೇಡ ಏನು ಬೇಡ, ಅಸಲು ಕೊಟ್ಬಿಡಿ. ನಮ್ಮದು ನಿಮಗೆ ತೀರಾ ಕೊಡೋಕೆ ಮನಸ್ಸು ಬರೆದ್ರೆ ದಾನ ಅಂತಲ್ಲಾದರೂ ಕೊಟ್ಬಿಡಿ ಅಂತೆಲ್ಲ ಕೇಳಿದ್ವಿ. ಏನು ಹೇಳ್ಬೇಡಿದ್ರು ನಾವು ಮಾಡದೇ ಇರೋಂಥ ಹೇಳ್ಕೊಳಕ್ಕೆ ಒಂದು ಇದೆಯಲ್ಲ. ಜನ ಕೂಗಿದ ತಕ್ಷಣ ಚಿತ್ರದುರ್ಗ ನನಗೆ ಹುಚ್ಚ ಅನ್ನೊಂದು ಪಿಕ್ಚರ್ ಕಿರೀಟ ಕೊಟ್ಟರೆ ಜನ ಹುಚ್ಚ ಜನ ಕೊಟ್ರಂತೆ ಕಿರೀಟನ. ಜನ ಹೆಂಗೆ ಕೊಟ್ರಿ ಈ ಕಿರೀಟ? ನಾನು ಅಡ್ವಾನ್ಸ್ ಕೊಟ್ಟು ರೈಟ್ಸ್ ತಂದು ಸಿನಿಮಾ ಮಾಡಿ ದುರ್ಗನ ಆದರೆ ದುರ್ಗ ನಾನು ಕೊಟ್ಟಂಗೆ. ಆಮೇಲೆ ವಿಷ್ಣು ಸಾರು ಅವಾಗ ನಾವು ನೋಡ್ದಂಗೆ ಸಾಮಾನ್ಯ ಯಾರಿಗೂ ಸುಲಭ ಡೇಟ್ ಕೊಡ್ತಿರಲಿಲ್ಲ. ಅವ್ನು ಟಾಟಾ ಬಿರ್ಲಾ ಹೋದ್ರೂ ಕೊಡ್ತಿರಲಿಲ್ಲ, ದುಡ್ಡು ಐತೆ ಅಂದ್ರೆ ಕೊಡ್ತಿರಲಿಲ್ಲ ಡೇಟ್. ಆಮೇಲೆ ಒಂದು ಪಿಕ್ಚರ್ ಮಾಡಿದಾಗ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಪಿಕ್ಚರ್ ಮಾಡೋದೇ ಇಲ್ಲ ಅವರು. ಅವ್ರನ್ನ ನಾನು ನೋಡಿದಂಗೆ 3 ಸಿನಿಮಾ ಮಾಡಿದಾಗ್ಲೂ ಅವರು ಪ್ರೊಡ್ಯೂಸರು, ನಾನು ಹೀರೋ ಅಂದಂಗೆ ನಡ್ಕೊಳಲ್ಲ. ಶಿವಣ್ಣ ಇಸ್ ವೆರಿ ಗುಡ್. ಅವರು ಪ್ರೊಡ್ಯೂಸರು, ನಾನು ಹೀರೋ ಅಂದಂಗೆ ನಡ್ಕೊಳಲ್ಲ. ಅವರು ಸೆಟ್ಟಲ್ಲಿ ಬಂದುಬಿಟ್ರೆ ಅವರು ಪ್ರೊಡಕ್ಷನ್ ಬಾಯ್ ಆಗಿಬಿಡ್ತು. ವಿಷ್ಣು ಸಾರ್ ಜೊತೆ ಮೈಸೂರಾಗ ಒಂದ್ಸಲ ನಡಿಬೇಕಾದ್ರೆ ಡೈರೆಕ್ಟ್ರಿಗೂ ಅವ್ರಿಗೆ ಸ್ವಲ್ಪ ಕ್ಲಾಶ್ ಆಗಿಬಿಡ್ತು. ಆಮೇಲೆ ಶಿವಣ್ಣ ನೋಡ್ರಿ ಹಿಂಗೆ ಹೋಗ್ಬಿಟ್ಲು ಅಂದರು. ಬೇರೆ ಹಾಕ್ಬಿಡಿ ಹೀರೋಯಿನ್ನು ಬೇಡ, ರಾಜ್ಕುಮಾರ್ ಮಗ ಅವರು ಬೇರೆ ಅಲ್ಲ, ಇನ್ನು ಬಾಂಬೆಗೆ ಬಂದು ಹುಡುಕೊಂಡು ಹೊಡಿತಾರೆ. ಅದಾದ್ಮೇಲೆ ಸುದೀಪ್ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಅನ್ನೋ ವಿಚಾರ ಬಂತು. ಯಾವ ಸಿನಿಮಾ ಮಾಡಬೇಕು ಅನ್ಕೊಂಡಿದ್ದೆ? ಅವ್ರದ್ದು ಸುದೀಪ್ದು ನಮ್ದು ತೆಗೆದ್ರೆ 8-10 ವರ್ಷ ಕೋರ್ಟ್ ಕೂಡ ಡ್ರೈವರ್ಸ್ ಆದ್ರಲ್ಲ ಹಂಗಾಗುತ್ತೆ ಅಲ್ವಾ. ಯಾವ ಸಿನಿಮಾ ಅಂತ ಇತ್ತು 3-4 ಸಬ್ಜೆಕ್ಟ್ ಅವ್ರು ಹೇಳಿದ್ರು ತರಿಸಿದ್ವಿ. ಅದು ದೊಡ್ಡ ಹಿಸ್ಟ್ರಿ. ಈಗ ಗಂಡ ಹೆಂಡ್ತಿಗೆ ಆಗಲ್ಲ ಅಂತ ಗೊತ್ತಾಗ್ಬಿಡ್ತು ಈಗ ನಮಗೆ. ಸುಮ್ಮನೆ ಆಗ್ಬಿಡ್ಬೇಕು. ಯಾಕೆ ಗುದ್ದಾಡಿದ್ರಿ ಗಂಡ ಹೆಂಡ್ತಿ ಅಂದರೆ ಅವಳೊಂದು ಹೇಳೋದು ನಾವೊಂದು ಹೇಳೋದು ಹಿಂಗಾಗುತ್ತೆ. ಅವಳೊಳಗೆ ಇದ್ಬಿಟ್ರೆ ಬೆಟ್ರ್ ಅದು ಆಗಿದ್ರೆ ಅವರು. ಬಟ್ ಈಗ ಏನಾಗಿದೆ ಸರ್, ನಾವೀಗ ಬಿದ್ದಿದ್ದೀವಿ, ಕೆಳಗಿದ್ದೀವಿ. ಅವರು ಹಿಮಾಲಯ ಪರ್ವತದ ಎತ್ತರಕ್ಕೆ ಹೋಗಿದ್ರೆ ನಾವು ಜೋಗ್ ಫಾಲ್ಸ್ನಾಗಿದ್ದೀವಿ. ಅವ್ರು ಏನು ಹೇಳಿದ್ರು ಎಸ್ ಅಂತಾರೆ, ಜನ ನಂಬ್ತಾರೆ, ಇರ್ಬೋದು ಅಂತಾರೆ. ನಾವು ಹೇಳಿದ್ರೆ ನಂಬಲ್ಲ. ಹೇಳಿ ಉಪಯೋಗನೂ ಇಲ್ಲ. ಎಷ್ಟು ಸರಿ ಹೇಳಾಯಿತು ಕೇಳಾಯಿತು, ಮಾತುಕತೆ ಆಯಿತು, ನಮ್ಮ ಯೂಟ್ಯೂಬ್ಗಳಾಗೆಲ್ಲ ನಮ್ಗೆ ಅವ್ರಿಗೆ ಗಲಾಟೆಗಳೆಲ್ಲ ಆಯಿತು. ಏನಾದರೂ ಉಪಯೋಗ ಆಗಲಿಲ್ಲ. ಅದು ನಾವೇನು ಕೇಳಿಲ್ಲ, ಅವರು ಸಿನಿಮಾ ಮಾಡೋ ಅಂತ ಕೇಳಿಲ್ಲ. ಕೊನೆಗೆ ನಾವು ಅಡ್ವಾನ್ಸ್ ಕೊಟ್ಟಿರೋದು, ನೀವು ರೈಟ್ಸ್ ತರಿಸಿರೋ 4-5 ರೈಟ್ಸ್ ತರಿಸಿದ್ರಿ, ಒಂದು 30 ಲಕ್ಷ ಸುಮ್ಮನೆ ಪೆಂಡಿಂಗ್ ಆಯ್ತು ನಮ್ಮದು. ನಮ್ಗೆ ಆ ದುಡ್ಡು ಕೊಟ್ಬಿಡಿ ವಾಪಸ್ಸು, ಬಡ್ಡಿ ಬೇಡ ಏನು ಬೇಡ, ಅಸಲು ಕೊಟ್ಬಿಡಿ. ನಮ್ಮದು ನಿಮಗೆ ತೀರಾ ಕೊಡೋಕೆ ಮನಸ್ಸು ಬರೆದ್ರೆ ದಾನ ಅಂತಲ್ಲಾದರೂ ಕೊಟ್ಬಿಡಿ ಅಂತೆಲ್ಲ ಕೇಳಿದ್ವಿ. ಅವ್ರಿಗೆ ಮನಸ್ಸು ಬರಲಿಲ್ಲ, ಯಾಕೆ ದೇವ್ರು ಕೊಡಲಿಲ್ಲ. ನಾವು ಸುಮ್ಮನೆ ಆದ್ವಿ. ಇನ್ನೇನು ಕೇಳೋಕ್ಕಾಗುತ್ತೆ? ಗಲಾಟೆ ಮಾಡೋಕ್ಕಾಗುತ್ತಾ? ಕೋರ್ಟ್ಗೆ ಹಾಕೋಕ್ಕಾಗುತ್ತಾ? ಇಲ್ವಲ್ಲ. ಅವ್ರು ಮಾತಾಡಿದರೆ ಈಗ ಕುಮಾರ್ ಮೇಲೆ ಕೋರ್ಟ್ಗೆ ಹಾಕಿದ್ರು, 100 ಕೋಟಿ ಡೆಫರ್ಮೇಷನ್ ಕೇಸ್ ಏನೋ ಹಾಕಿದ್ದಾರೆ. ದೊಡ್ಡವರು, ದೇವ್ರು ಇನ್ನೂ ಚೆನ್ನಾಗಿ ಬೆಳೀಲಿ. ಅವರು ಏನು ಹೇಳ್ಬೇಡಿದ್ರು ನಾವು ಮಾಡದೇ ಇರೋಂಥ ಹೇಳ್ಕೊಳಕ್ಕೆ ಒಂದು ಇದೆಯಲ್ಲ ನಮಗೆ. ನಮ್ಮ ಮಗ AS ಆಫೀಸರ್ ಆಗಲಿ, DC ಆಗಲಿ, IG ಆಗಲಿ, ಅವ್ನು ದೊಡ್ಡ ಹೆಸರು ರಾಜ್ಯ ತುಂಬ ಮಾಡಲಿ, ನಮ್ಮ ಹುಡುಗ ಅಂತ ಹೇಳ್ಬೋದಲ್ಲ ನಾವು, ಅಲ್ವಾ. ಈಗ ಅವರು ಎಲ್ಲೋದ್ರೂ ಅವರು ಹೇಳಲೇಬೇಕು. ಮೊನ್ನೆ ಚಿತ್ರದುರ್ಗ ಫಂಕ್ಷನ್ನಾಗೆ ಕೂಗಿದ್ರು ಎಲ್ಲ ಪಬ್ಲಿಕ್ಕು. ದುರ್ಗದಲ್ಲೇ ಫಂಕ್ಷನ್ ಮಾಡಿದ್ರು ಮ್ಯಾಕ್ಸು. ಅವ್ರಿಗೆ ಪಾಪ ನಮ್ಮ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ. ಅವರು ಎಲ್ಲ ಭಾಳ ಚೆನ್ನಾಗಿ ಪಾಲಿಶ್ ಮಾಡ್ತಾರೆ ಅದನ್ನು. ಜನ ಕೂಗಿದ ತಕ್ಷಣ ಚಿತ್ರದುರ್ಗ ನನಗೆ ಹುಚ್ಚ ಅನ್ನೊಂದು ಪಿಕ್ಚರ್ ಕಿರೀಟ ಕೊಟ್ಟರೆ ಜನ ಹುಚ್ಚ ಜನ ಕೊಟ್ರಂತೆ ಕಿರೀಟನ. ಜನ ಹೆಂಗೆ ಕೊಟ್ರಿ ಈ ಕಿರೀಟ? ನಾನು ಅಡ್ವಾನ್ಸ್ ಕೊಟ್ಟು ರೈಟ್ಸ್ ತಂದು ಸಿನಿಮಾ ಮಾಡಿ ದುರ್ಗನ ಆದರೆ ದುರ್ಗ ನಾನು ಕೊಟ್ಟಂಗೆ. ದುರ್ಗದ ಜನ ಕಿರೀಟ ಕೊಟ್ರಂತ ಇವ್ರಿಗೆ. ನೀವು ದುರ್ಗದ ಜನ ನನಗೆ ಕಿರೀಟ ಕೊಟ್ರಿ. ನಿಮ್ಮ ದುರ್ಗದಲ್ಲಿ ರೆಹಮಾನ್ ಅವ್ರು ಸಿನಿಮಾ ಮಾಡಿದ್ರು ನಂದು ಇಷ್ಟಾಯಿತು ಅಂದರೆ ಒಂದು ಗೌರವ ಅಲ್ವಾ. ಮಾತು ಎಲ್ಲರಿಗೂ ಅರ್ಥ ಆಗ್ತವೆ, ನಾವು ಒಬ್ಬರಿಗೆ ಅಲ್ಲ, ನಮಗೂ ಮಾತಾಡೋಕ್ಕೆ ಬರುತ್ತೆ. ಯಾರಿಗೆ ಹುಡುಗ ಅನ್ನೋಕ್ಕೆ ಬರಲ್ವಾ? ಎಷ್ಟೊತ್ತು ಕೆಲಸ. ಆದರೆ ನಾವು ಸಣ್ಣತನಕ್ಕೆ ಹೋಗಬಾರ್ದು. 20 ಸಿನಿಮಾಲಿ ವಿಷ್ಣು ಸರ್ ಜೊತೆ ಶಿವಣ್ಣ ಜೊತೆ ಐ ಥಿಂಕ್ ಜಾಸ್ತಿ ಸಿನಿಮಾ ಮಾಡಿದ್ರು. ವಿಷ್ಣು ಸರ್ 3, ಶಿವಣ್ಣ 4. ದೊಡ್ಡ ದೊಡ್ಡ ಸ್ಟಾರ್ ಅವರು ನಿಮ್ಮ ಬ್ಯಾನರ್ನಲ್ಲಿ ಮಾಡಿರೋ ಅತಿ ಬಿಗ್ಗೆಸ್ಟ್ ಸ್ಟಾರ್ಸ್ ಅವ್ರಿಗೆ ನನಗೆ ಗೊತ್ತು. 20 ಸಿನಿಮಾಗಳಲ್ಲಿ ಐ ಥಿಂಕ್ ಮಿಕ್ಕವರೆಲ್ಲ ಆಮೇಲೆ ಬಂದವರು ಸ್ಟಾರ್ ಆದವರು, ನಿಮ್ಮ ಸಿನಿಮಾಯಿಂದ ಸ್ಟಾರ್ ಆದವರು, ನಂತರ ಆದವರು. ಬಟ್ ನೀವು ಮಾಡಬೇಕಾದ ಸ್ಟಾರ್ ಆಗಿದ್ದವ್ರು ಆಲ್ರೆಡಿ ವಿಷ್ಣು ಸರ್ ಮತ್ತು ಶಿವಣ್ಣ. ದೊಡ್ಡ ಸ್ಟಾರ್ ಆಲ್ರೆಡಿ, ಸೂಪರ್ ಸ್ಟಾರ್ಸ್ ಅವ್ರದ್ದೇ ಅಲ್ಲೇ 200 ಸಿನಿಮಾಕ್ಕೆ ಬಂದಿದ್ರು ವಿಷ್ಣು ಸರ್. ಆಮೇಲೆ ವಿಷ್ಣು ಸಾರು ಅವಾಗ ನಾವು ನೋಡ್ದಂಗೆ ಸಾಮಾನ್ಯ ಯಾರಿಗೂ ಸುಲಭ ಡೇಟ್ ಕೊಡ್ತಿರಲಿಲ್ಲ. ಅವ್ನು ಟಾಟಾ ಬಿರ್ಲಾ ಹೋದ್ರೂ ಕೊಡ್ತಿರಲಿಲ್ಲ, ದುಡ್ಡು ಐತೆ ಅಂದ್ರೆ ಕೊಡ್ತಿರಲಿಲ್ಲ ಡೇಟ್. ಅವ್ರ ಮನಸ್ಸಿಗೆ ನಾಟಬೇಕು. ಇನ್ನೊಂದು ನಾವು ಒಂದು ಸಿನಿಮಾ ಮಾಡಿದ್ವಿ ದಣಿ ಅಂತ. ಮಾಡಿದ ತಕ್ಷಣ
ಏನೋ ಅಲ್ಲೇದಲ್ಲಿಗೆ ಆಯಿತು ಪಿಕ್ಚರ್ ಅಂತೇಳಿ ಅವ್ರ ಮನಸ್ಸಿಗೆ ಯಾರು ತಿಳ್ಕೊಂಡು ರೆಹಮಾನ್ ಬನ್ನಿ ಫ್ರೀ ಡೇಟ್ ಕೊಡ್ತೀನಿ ಇನ್ನೊಂದು ಸಿನಿಮಾ ಮಾಡಿ ಅಂತ. ಫ್ರೀ ಡೇಟ್ ಅಂದರೆ ಡೇಟ್ ಫ್ರೀ, ದುಡ್ಡು ಫ್ರೀ ಅಲ್ಲ. ಡೇಟ್ ಕೊಟ್ಟರು, ಇಮಿಡಿಯೇಟ್ ಸಿನಿಮಾ ಮಾಡಿಸಿದ್ರು ಮಂಗಳಸೂತ್ರ ಅಂತ. ಅದು ಪರವಾಗಿಲ್ಲ, ಅಲ್ಲೇದಲ್ಲಿಗೆ ಹೋಯ್ತು. ಆಮೇಲೆ ದಣಿನೂ ಇದು ಯಜಮಾನನೂ ಹಂಗೆ ಮಾಡಿದ್ದು, ಮಾಡ್ಬರ್ರಿ ಯಾಕ್ರಿ ಸುಮ್ಮನೆ ಇದ್ದೀರಾ ಅಂತ ಕರೆಸಿ ಆ ಸಿನಿಮಾ ಮಾಡಿಸಿದ್ರು. ಇನ್ನೊಂದು ಮಾಡ್ಸೋಕೆ ರೆಡಿ ಮಾಡಿದ್ರು ದೊಡ್ಡ ಮನುಷ್ಯ ಅಂತ, ಇಸ್ನಾನನ್ ಡೈರೆಕ್ಟ್ರು. ಅದು ಆಗಲಿಲ್ಲ, ಅದೃಷ್ಟ ಇಲ್ಲ. ಅವ್ರು ಇದ್ದಿದ್ರೆ ಇನ್ನೂ 4-5 ಸಿನಿಮಾ ಮಾಡ್ತಿದ್ದೆ ನಾನು ಇಷ್ಟೊತ್ತಿಗೆ. ಅವ್ರು ದುಡ್ಡಿಗೆ ಬೆಲೆ ಕೊಟ್ಟರಲ್ಲ. ಬಟ್ ಒಂದು ಸಲ ಅವರಿಗೆ ಅಟ್ಯಾಚ್ ಆಗಿಬಿಟ್ರೆ ಬಿಡ್ತಿರಲಿಲ್ಲ ಅವರು. ಆಮೇಲೆ ಒಂದು ಪಿಕ್ಚರ್ ಮಾಡಿದಾಗ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಪಿಕ್ಚರ್ ಮಾಡೋದೇ ಇಲ್ಲ ಅವರು. ಅವ್ರದ್ದು ಆ ಥರ ಮೂಡಿ. ವಿಷ್ಣುವರ್ಧನ್ ಒಂದು ಸಿನಿಮಾ ಮಾಡಿದ್ರು, ಒಂದು ಆ ಪಿಕ್ಚರ್ ಪ್ರೊಡ್ಯೂಸರ್ ಭಾಳ ಅಡ್ಜಸ್ಟ್ ಆದ್ರೆ ಮಾತ್ರ ಇನ್ನೊಂದು ಸಿನಿಮಾ ಮಾಡ್ತಾರೆ, ಇಲ್ಲಾಂದ್ರೆ ಅವ್ನು ತಿರುಗು ಕೋಟಿ ಕೊಟ್ಟರು ಮಾಡಲ್ಲ. ಶಿವಣ್ಣ ಜೊತೆ ಎಕ್ಸ್ಪೀರಿಯನ್ಸ್? ಶಿವಣ್ಣ ಇಸ್ ವೆರಿ ಗುಡ್, ಎರಡು ಮಾತಿಲ್ಲ ಅದ್ರಾಗೆ. ಅವ್ರನ್ನ ನಾನು ನೋಡಿದಂಗೆ 3 ಸಿನಿಮಾ ಮಾಡಿದಾಗ್ಲೂ ಅವರು ಪ್ರೊಡ್ಯೂಸರು, ನಾನು ಹೀರೋ ಅಂದಂಗೆ ನಡ್ಕೊಳಲ್ಲ. ಅವರು ಸೆಟ್ಟಲ್ಲಿ ಬಂದುಬಿಟ್ರೆ ಅವರು ಪ್ರೊಡಕ್ಷನ್ ಬಾಯ್ ಆಗಿಬಿಡ್ತಿದ್ರು. ಅವ್ರ ಮಾತು ಕತೆ, ಅವ್ರ ನಡತೆ, ಆ ಡೇಟು, ಆ ಸ್ಪಾಟಿಗೆ ಬರೋದು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅವ್ರ ಜೊತೆ. ವೆರಿ ಗುಡ್ ಆಕ್ಟಿವ್ ಅವರು. ಯಾಕೆ ನಮ್ಮ ಲೇಟ್ ಅಂತ ಅವರೇ ಸ್ಟಾರ್ಟ್ ಮಾಡಿಸ್ಬಿಡೋರು. ಯಾವುದಾದ್ರು ಅನ್ಫರ್ಗೆಟಬಲ್ ಮೂಮೆಂಟ್ಸ್ ಶೂಟಿಂಗ್ ಅಲ್ಲಿ ಆಗಿದ್ದು ಒಂದು ಯಾವುದಾದ್ರು ಘಟನೆ ಮರೆಯೋಕ್ಕಾಗದೇ ಇರೋಂಥದ್ದು? ವಿಷ್ಣು ಸರ್ ಜೊತೆ ಇರ್ಬೋದು, ಶಿವಣ್ಣ ಅವ್ರ ಜೊತೆ. ವಿಷ್ಣು ಸರ್ ಜೊತೆ ಮೈಸೂರಾಗ ಒಂದ್ಸಲ ನಡಿಬೇಕಾದ್ರೆ ಡೈರೆಕ್ಟ್ರಿಗೂ ಅವ್ರಿಗೆ ಸ್ವಲ್ಪ ಕ್ಲಾಶ್ ಆಗ್ಬಿಡ್ತು. ಅವರು ತೆಗೆದು ಏನು ಹೇಳ್ತಿ ಆಕ್ಷನ್ ಅಂತ ಸೀನಿಯರ್ ಹೀರೋ ಇವರು. ಅವ್ರ ಮಾಮ ಇನ್ನು ಸರಿಯಾಗಿ ಬಂದಿಲ್ಲ, ಇನ್ನೊಂದು ಸರಿಯಾಗಿ ಬಂದಿಲ್ಲ, ಇನ್ನೊಂದು ಟೇಕ್ ಅಂದರು. ನನಗೆ 200 ಸಿನಿಮಾ ಮಾಡೋದು ನನಗೆ ಹೇಳ್ತೇವೆ, ಬೋಳೆ ಮಗನೇ ನಿಮ್ಮ ಮಕ್ಕಳ ಮದುವೆ ಇದೆ ಅಂತ ಕೈ ಬಿಟ್ಟಿದ್ರೆ ಹೊಡೆದಾಕಿ ಬಿಡ್ತಿದ್ದಿಲ್ಲ, ಮಾಡೋದಿಲ್ಲ ಹೋಗ ಅಂತ. ಅದೇ ಹೋಗ್ಬಿಟ್ರು ಒಳಗೆ. ಒಂದು 200 ಜನ ಜೂನಿಯರ್ಸ್ ಇದ್ದಾರೆ, ಎಲ್ಲ ಆರ್ಟಿಸ್ಟ್ ಇದ್ದಾರೆ. ನಾನು ಏನಪ್ಪ ಇವ್ರ ಮಾವಳಿಯ ಗಲಾಟಿಗೆ ನಮ್ಮ ಗತಿ ಏನೋ ಅನ್ನಂಗೆ ಆಗ್ಬಿಡ್ತು. ಆದರೆ ನಾನು ಹೋಗಿ ಒಳಗೆ ರೂಮ್ನಾಗ ಕೂತಿದ್ರು. ಬಿಡಿ ಸರ್ ಸ್ವಲ್ಪ ರೆಸ್ಟ್ ತಾಳಿ, ಆರಾಮಾಗೆ ಟೆನ್ಷನ್ ಮಾಡ್ಕೊಬೇಡಿ, ನಾಳೆ ಮಾಡೋಣ ಬಿಡಿ, ಏನು ಅರ್ಜೆಂಟ್ ಇಲ್ಲ, ಎಲ್ಲ 10 ಜನ ಇದ್ದಾರೆ, ಎಲ್ಲ ಇರಲಿ ಬಿಡಿ ಸರ್, ಇನ್ನೊಂದು 1 ಲಕ್ಷ ಖರ್ಚಾಗುತ್ತೆ, ಆಗಲಿ, ನೀವು ಕೂಲಾಗಿ ಫಸ್ಟು. ರೆಹಮಾನ್ ಸಾರಿ, ನಾನು ಯಾವ ಪ್ರೊಡ್ಯೂಸರ್ಗೂ ಸೆಟ್ಟಲ್ಲಿ ಹಿಂಗೆ ಬಿಟ್ಟು ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮು, ಐ ಆಮ್ ವೆರಿ ಸಾರಿ ಅಂತ. ಸರ್ ನೀವೆಲ್ಲ ಸಾರಿ ಕೇಳಬೇಡ ಸರ್, ನಮಗೆ ನಿಮ್ಮನ್ನು ನೋಡ್ಕೊಂಡು ಬೆಳೆದವ್ರು ನಾವು, ಆಗುತ್ತೆ ಹಂಗೆ ರೇಗಿಸಿದ್ರು ಅವ್ರು. ನಾನು ನೋಡಿದೆ, 1 ಗಂಟೆ ಸಮಾಧಾನ ಮಾಡಿ ಮತ್ತೆ ಕರ್ಕೊಂಬಂದು ಶೂಟಿಂಗ್ ಮಾಡಿಸಿದ್ವಿ. ಅದೇ ಅದು ಶಿವಕುಮಾರು ಒಂದು ಡೈಲಾಗ್ ಇದೆಯಲ್ಲ, ಅಳಸಿನ ಮಾಡ ಹೊತ್ಕೊಂಬರ್ತಾನಲ್ಲ, ನಮ್ಮ ಅಣ್ಣ ನೀನಾಗಿದ್ದರೆ ಚರ್ಮ ಪಾದ ಹೊಲ್ದು ಪೂಜೆ ಮಾಡಿಬಿಡ್ತಿದ್ದೆಲ್ಲ, ಆ ಕಣ್ಣ ನೀರು ಬರ್ತಾವೆಲ್ಲ ಅಳ್ತಾರೆ. ಆ ಸೀನ್ ಶಿವಣ್ಣ ಅವ್ರದ್ದು. ಈ ಬಾಂಬೆ ಹೀರೋಯಿನ್ ಹಾಕಿದ್ದೀವಿ, ಗಂಗಾಯಮ್ಮನ ಆ ಟೈಮಲ್ಲಿ ಆ ಹೀರೋಯಿನ್ ಸ್ವಲ್ಪ ಕಿರಿಕಿರಿ ಮಾಡಿ ಗಲಾಟೆ ಮಾಡ್ಕೊಂಡು ಹೋಗ್ಬಿಟ್ಲ ಅಮ್ಮ. ಆಮೇಲೆ ಶಿವಣ್ಣ ನೋಡ್ರಿ ಹಿಂಗೆ ಹೋಗ್ಬಿಟ್ಲ ಅಂದರು, ಬೇರೆ ಹಾಕ್ಬಿಡಿ ಹೀರೋಯಿನ್ನು, ಬೇಡ ಬೇರೆ ಅಲ್ಲಿ 5 ದಿವಸ ಶೂಟಿಂಗ್ ಆಗುತ್ತೆ, ಬೇರೆ ಹಾಕಿ ಹಿಂಗಾಗುತ್ತೆ ಅಂತ. ಶಿವಣ್ಣ ಸಮಾಧಾನ, ಮಹೇಂದ್ರ ಡೈರೆಕ್ಟ್ರು ಸ್ವಲ್ಪ ಸಮಾಧಾನ ಇರಿ ಸರ್. ನಾನು ಹೋಗಿ ಅವಳಿಗೆ ನೀನೇನೋ ಹೋಗ್ತೀಯ, ಈಗ ರಾಜ್ಕುಮಾರ್ ಮಗ ಅವರು ಬೇರೆ ಅಲ್ಲ, ಇನ್ನು ಬಾಂಬೆಗೆ ಬಂದು ಹುಡುಕೊಂಡು ಹೊಡಿತಾರೆ, ಹಿಂಗೆ ಆಚಾರ್ಯ ಮಾಡೋದು ಅಂತ. ಸುಮ್ಮನೆ ಬಂದು ಸಾರಿ ಅಂತ ಕೇಳಿ ಶೂಟಿಂಗ್ ಮಾಡೋ, ಇಲ್ಲ ಕಷ್ಟ ಆಗುತ್ತೆ ನಿನಗೆ, ನಾನೇ ಕಳಿಸಲ್ಲ ನಿನ್ನ ಫಸ್ಟು ಅಂತ ಹೇಳಿ ಆಮೇಲೆ ಕರ್ಕೊಂಬಂದು ಶೂಟಿಂಗ್ ಮಾಡಿಸಿದ್ವಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರೂ ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.